ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಾಗಿದೆ ನಿಮ್ಗೆ? ಯಾಕೆ ಹಾಕಿ ಕಿರಿಚ್ತಾ ಇದ್ದೀರಾ? ನೀನ್ ಇನ್ನೂ ಬದುಕೇ ಇದೆಯಾ ತಿಳೋತಮ್ಮ? ಏನ್ರಿ ಹಾಗಂತೀರಾ? ಹೋಗ್ಬಿಟ್ಟೆ ಅಂತ ಹಾಸಿನಿ ದುಃಖ ಪಡ್ತಿದ್ ನೋಡಿ ನಿಜ ಅನ್ಕೊಂಡು ಶೋಕಾಚರಣೆ ಮಾಡಕ್ ಹೊರಟಿದ್ವಿ. ಹಾಗಾದ್ರೆ ಅತ್ತೆ ಹೋಗಿಲ್ವಾ? ಇಷ್ಟು ಬೇಕಾ? ಅದ್ ಹೇಗ್ ಹೋಗ್ತಾರೆ ಅಕ್ಕ? ನಿಮಗೆ ಯಾಕೆ ಹಾಗನ್ನಿಸ್ತು? ಹಾ, ನನ್ ಗಂಡ ಸಖಿ ಇಬ್ರು ಸೇರ್ಕೊಂಡು ಗೋಡೆಗೆ ಅವ್ರ ಫೋಟೋ ಹಾಕ್ತಿರೋದು ನೋಡಿ ಟಿಕೆಟ್ ತಗೊಂಡ್ರು ಅನ್ಕೊಂಡೆ. What the hell ಹಾಸಿನಿ? ಗಾಯತ್ರಿ ಆಂಟಿ ಮತ್ತೆ ಹುಟ್ಟಿದ್ದಾರೆ ಅಂತ ಹಾರನ್ನು ಹಾಕಕ್ ಬಿಡ್ಲಿಲ್ಲ. ಆ ಫೋಟೋನ ಸುಮ್ನೆ ಹಾಕಿದ್ದಾರೆ. ಗಟ್ಟುಮುಟ್ಟಿಯಾಗಿರೋ ತಿಲೋತ್ತಮ ಆಂಟಿ ಫೋಟೋನ ನೋಡಿ ಇನ್ನಿಲ್ಲ ಅಂತ ಹೇಗ್ ಡಿಸೈಡ್ ಮಾಡ್ತೀಯಾ? ಹೌದು, ನೀವ್ಯಾಕೆ ಫೋಟೋ ಹಾಕ್ಬೇಕು ಅನ್ಕೊಂಡ್ರಿ? ದೊಡ್ಡಮ್ಮನ ಫೋಟೋ ಮಾತ್ರ ಇರ್ಬೇಕಾ? ಮಾಮ್ ಫೋಟೋ ಇರಬಾರ್ದಾ? ಇರ್ಲಿ ಬಿಡಿ ಬಾವಾ, ಅತ್ತೆ ರಾಜ್ಯಭಾರ ಜಾಸ್ತಿ ಆಗತ್ತೆ. ಆ ಟಿವಿ ನೋಡಿ. ಯಾವ ಸೀರಿಯಲ್ ಬರುತ್ತೆ ಈಗ? ಟಿವಿ ಅಂದ್ರೆ ಆ ಟಿವಿ ಅಲ್ಲ ಕಣೆ, ಟಿವಿ ದರ್ಪ. ಸುಮ್ಮನೆ ಅದ್ರ ಬಗ್ಗೆ ಹೇಳ್ತಾ ಇರೋದು. ನಮ್ಮತ್ತೆ ಆರೋಗ್ಯವಾಗೇ ಇದಾರಲ್ವಾ, ದೃಷ್ಟಿ ಆಗೋ ತರ ಇಲ್ಲಿ ಫೋಟೋ ಹಾಕ್ಬೇಡಿ. ಇನ್ನೆಲ್ಲಿ ಹಾಕ್ಬೇಕು? ಬೆಡ್ರೂಮಲ್ಲಿ ಹಾಕೊಳ್ಳಿ. ಎದ್ದ ತಕ್ಷಣ ಅವಳ ಮುಖನ ನಾನು ನೋಡಕ್ಕಾಗಲ್ಲ. ನಿಮ್ ಬೆಡ್ರೂಮಲ್ಲಿ ಅಲ್ಲ ರೀ. ಸತ್ಯ. ಇಲ್ಲ, ಇಲ್ಲೇ ಹಾಲಲ್ಲೇ ಇರಬೇಕು. ಗಾಯತ್ರಿ ದೊಡ್ಡಮ್ಮನ ಫೋಟೋಗೆ ಸಮವಾಗಿ. ಹಾಗಾದ್ರೆ ಅತ್ತೆಗೆ ಒದ್ದೆ ಬಟ್ಟೆ ತಂದ್ಕೊಡಿ. ಒದ್ದೆ ಬಟ್ಟೆನಾ? ಯಾಕೆ? ಅಬ್ಬಾ ತಂದ್ಕೊಡಿ ಆಂಟಿ, ನಾನು ಹೇಳ್ತಿದ್ದೀನಲ್ಲ. ನಾನು ಹೋಗಿ ತಗೊಂಡ್ ಬರಲ್ಲ ಅತ್ತಿಗೆ. ತಲೆ ಕೆಟ್ಟಿದ್ಯಾ ನಿನ್ಗೆ? ಅಧಿಕ ಪ್ರಸಂಗಿ ಏನೋ ಹೇಳಿದ್ರೆ ನೀನು ಅದಕ್ಕೆ ತಲೆ ಅಲ್ಲಾಡಿಸ್ತೀಯಾ? ಅದಕ್ಕೆ ಹೇಳ್ತಿರೋದ್ರಲ್ಲೂ ತಪ್ಪಿಲ್ಲ ಮಾಮ್. ಗಾಯತ್ರಿ ದೊಡ್ಡಮ್ಮ ಹುಲಿ. ಹುಲಿನ ನೋಡಿ ನರಿ ಹೇಗೆ ಬೆವ್ತ್ಕೊಳ್ಳುತ್ತೋ ಅದೇ ಥರ ನೀನು ಹೆದರಿ ಬೆವ್ತ್ಕೊಂಡ್ರೆ ನರಿ ಥರನೇ ಕಾಣಿಸ್ತೀಯಲ್ಲ ಅಂತ ಅದಕ್ಕೆ ಐಡಿಯಾ. ಐಡಿಯಾ ಇಂಪ್ಲಿಮೆಂಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕಣ. ದೇವತೆಗೆ ದೆವ್ವನ ಹೊಲಿಸಿದ್ರೆ ಹಾಗೆ ಹಾಕೋದು. ನಿಮ್ ಮೊದಲನೇ ಹೆಂಡತಿ ದೇವತೆ, ನಾನು ಒಪ್ಕೋತೀನಿ. ಆದ್ರೆ ಈಗ್ಲೂ ಹಾಗೆ ಇರ್ಲಿ ಅಂತ ಬೇಡ್ಕೋತೀನಿ. ಸಾರಿ ಅತ್ತೆ, ನಿಮ್ಮ ಪುಣ್ಯಕಾಲ ಮುಗ್ದೋಯ್ತು. ಗಾಯತ್ರಿ ಅಮ್ಮೋರು ದೇವಲೋಕದಿಂದ ಭೂಲೋಕಕ್ಕೆ ಮನುಷ್ಯ ರೂಪದಲ್ಲಿ ಬಂದಾಯ್ತು. ಅಮ್ಮೋರು ಚಿಕ್ಕ ಮಗು ಆಗಿ ಎಲ್ಲೋ ಆಡ್ಕೊಂಡಿದ್ದಾರೆ. ಆದಷ್ಟು ಬೇಗ ನಿಮ್ ಜೊತೆ ಕೂಡ ಆಡ್ಕೊಳಕ್ಕೆ ಬರ್ತಾರೆ. ಪಾಪ, ನೈನಿನ ನೋಡ್ತಿದ್ರೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ ಅನ್ಬೇಕು, ಬೇರೆ ದಾರಿ ಇಲ್ಲ. ಭ್ರಮೇಲ್ ಬದುಕ್ತಿರೋ ನಮ್ಮ ಅಕ್ಕನ್ಗೆ ಊಹೆ ಮಾಡ್ಕೊಳ್ಳೋ ಹಕ್ಕಿದೆ. ಕಣಿ ಹೇಳ್ತೀನಮ್ಮ, ಕಣಿ ಹೇಳ್ತೀನಿ. ಇರೋದನ್ನ ಇದ್ದಂಗೆ ಹೇಳ್ತೀನಿ, ಇಲ್ದೇ ಇರೋದನ್ನ ಹೇಳಕ್ ಹೋಗಲ್ಲ. ನಾವೇನೇನೋ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಕೊರ್ವಂಜನ್ ಕೇಳೋದೇ ಬೆಟರು. ಅವ್ರೆಲ್ಲಿದ್ದಾರೆ? ಮನೆ ಮುಂದೆ ಹೋಗ್ತಿದಾರ ಅನ್ಸುತ್ತೆ. ನಾ ಹೋಗಿ ಕರ್ಕೊಂಡ್ ಬರ್ತೀನಿ. ನಮಸ್ಕಾರ ಶಾಸ್ತ್ರಿಗಳೇ. ಏನಪ್ಪ ವೆಂಕಟಾಚಲ, ಇವತ್ತು ದೇವಸ್ಥಾನಕ್ಕೆ ಹೋಗ್ಲಿಲ್ವಾ? ಗಾಯತ್ರಿ ಜಾತಕನ ಬರೆಯೋ ಕೇಳಿದ್ರಲ್ಲ, ಅವಳು ನಿಮಗೆ ಸಿಕ್ಕ ಸಮಯನ ಇಟ್ಕೊಂಡು ಬರ್ದಿದ್ದೀನಿ, ತಗೊಳ್ಳಿ.
ಗಾಯತ್ರಿ, ನೋಡ್ದ್ಯಾ? ನಿನ್ ಜನ್ಮ ನಕ್ಷತ್ರ ರಾಶಿ ಯಾವುದು ಗೊತ್ತಾಗ್ದಿದ್ರು ವೆಂಕಟಾಚಲ ನಿನ್ನ ಹೆಸರಲ್ಲಿ ಜಾತಕ ಬರ್ದಿದ್ದಾನೆ. ಹೆಸರು ಕೇಳಿ ಭವಿಷ್ಯದ ಬಗ್ಗೆ ಬರೆಯುವಂತ ಬುದ್ಧಿವಂತ ಇವನು. ನಂದೇನಿದೆ ಶಾಸ್ತ್ರಿಗಳೇ, ಎಲ್ಲ ಆ ಜಗನ್ಮಾತೆ ಆಶೀರ್ವಾದ. ಅದೇ ಅಲ್ವಾ ಗಾಯತ್ರಿ, ನಿನ್ ಕೈಗೆ ಇದನ್ ಮುಡ್ಸಿ ಆಮೇಲೆ ಓದ್ತೀನಿ. ವೆಂಕಟ, ಏನಪ್ಪ ಇದು? ನೀನ್ ಬರ್ದಿರೋ ಜಾತಕದಲ್ಲಿ ಮಗು ಹತ್ಯೆ ಮಾಡುತ್ತಾ? ಗ್ರಹಬಲದ ಲೆಕ್ಕಾಚಾರದಿಂದ ಹಾಗೆ ಬಂದಿದೆ ಶಾಸ್ತ್ರಿಗಳೇ. ಹಾ, ಅದು ಸುಳ್ಳು ಆಗಬೇಕು ಅಂತ ನೂರಾರು ಜಾತಕ ಬರೆದಿರೋ ನಾನೇ ಆ ದೇವರಲ್ಲಿ ಬೇಡ್ಕೊಂಡೆ. ಏನು ಗೊತ್ತಿಲ್ದ ಈ ಹಸ್ಗೂಸು ಕೊಲೆ ಮಾಡುತ್ತಾ? ನನ್ನ ಮೊಮ್ಮಗಳು ಕೊಲೆಗಾರ್ತಿ ಆಗ್ತಾಳ? ಏನ್ ತಾಯಿ ಇದು? ಅದ್ಕೆ ಯಾರು? ಕೊರವಂಜಿ ವಿಶಾಲ್, ನೀನ್ ಕೂಡ ಬಾ. ಒಳಗಡೆ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಾ ಬಾ ಬಾ, ಬನ್ನಿ. ಹಾಸ್ ಹೇಳ್ದಾಗೆ ಮಾಡಿದ್ಲಲ್ಲ. ಈಗಿರೋದ್ ಮಜಾ. ಕಣಿ ಹೇಳ್ತೀನಮ್ಮ, ಕಣಿ. ಆಗಿದ್ದನ್ನ ಹೇಳ್ತೀನಿ, ಆಗೋದನ್ನ ಹೇಳ್ತೀನಿ. ಇಷ್ಟೇ ತಾನೇ ನೀವ್ ಹೇಳೋದು? ಮಾಡ್ಬೇಡ ಮಗು. ಹಲೋ, ಎಕ್ಸ್ಕ್ಯೂಸ್ ಮೀ. ಸುಮನ ಚಿಕ್ಕ ಹುಡುಗಿ ಅಲ್ಲ, ಅವಳು ಒಂದ್ ಹೆಣ್ಮಗುಗೆ ತಾಯಿ. ಬೆಕ್ಕಕ್ ಜ್ವರ ಬರೋ ಮಾತಾಡ್ಬೇಡ. ಗೊಟ್ಟೆ ಕಂದಿದ್ ಮುದ್ದೆ ಅಳಕ್ ಹೇಗ್ ಸಾಧ್ಯನೇ ಗೊಂಬೆ. ಏನ್ ಹೇಳ್ತಾ ಇದಾರೆ ಇವರು? ಸರಿಯಾಗಿ ಅರ್ಥನೇ ಆಗ್ತಿಲ್ಲ. ನನಗೆ ಅರ್ಥ ಆಗ್ತಿದೆ. ಹೆರಿಗೆಲೆ ಸುಮನ ಮಗು ಸತ್ತೋಯ್ತು ಅಂತ ಈ ಕೊರವಂಜಿ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾಳೆ. ಹಿಂಗೆ ಎಲ್ಲನೂ ಹೇಳ್ಬಿಡ್ತಾಳೆ ಇವಳು. ನೈನಿ ಅತ್ತಿಗೆಗೆ ಎಲ್ಲ ಗೊತ್ತಾಗ್ಬಿಟ್ರೆ ಏನ್ ಮಾಡೋದೀಗ? ಅಮ್ಮ ಹಾಸಿನಿ, ಕೊರವಂಜಿಗೆ ಈ 500 ರೂಪಾಯಿ ಕೊಟ್ಟು ಕಳಿಸು. ಒಂದ್ ನಿಮಿಷ ಮಾವ. ಇವರು ಸುಮ್ನೆ ದುಡ್ಡು ಕೊಟ್ರೆ ಹೋಗೋರಲ್ಲ. ಕಣಿ ಹೇಳದ್ಮೇಲೆನೆ ದಕ್ಷಿಣೆ ಇಸ್ಕೊಳ್ಳೋದು. ಹೌದು ಸ್ವಾಮಿ, ಆ ತಾಯಿ ನುಡ್ಸಿದ್ ಮಾತೆಲ್ಲ ಹೇಳ್ಬಿಟ್ಟೆ ಹೋಗ್ತೀನಿ. ಅದೇನ್ ಬೇಗ ಹೇಳು. ಏನ್ ತಿಳ್ಕೋಬೇಕು ಅಂತ ಅವಳನ್ನ ಮನೆ ಕರ್ಕೊಂಡ್ ಬಂದಿದ್ಯಾ ಹಾಸಿನಿ? ಯಾರಿಗಾದ್ರೂ ಅನ್ಯಾಯ ಆಗೋ ಥರ ಇದ್ರೆ ನನ್ನ ತಂಗಿ ನೈನಿ ಅದನ್ನ ತಡಿತಾಳಲ್ವಾ ಅತ್ತೆ? ಆದ್ರೆ ಅವಳಿಗೆ ಏನಾದ್ರೂ ಅನ್ಯಾಯ ಆಗತ್ತಾ ಆಗಲ್ವಾ ಅನ್ನೋದೇ ಗೊತ್ತಾಗಲ್ಲ. ಯಾರು ಹೇಳ್ತಾರೆ ಪಾಪ? ಅದಕ್ಕೆ ಕೊರವಂಜಿನ ಕೇಳಿದ್ರೆ ಆಯ್ತು ಅಂತ ಅನ್ಕೊಂಡೆ. ಮಾರ್ಕೆಟಲ್ಲಿ ಇದ್ದ ಹಾಗೆ ಇಷ್ಟು ಜನ ಇಲ್ಲಿ ನಿಂತಿದೀವಿ. ಇದರಲ್ಲಿ ನೈನಿ ಯಾರು ಅಂತ ಅವ್ರಿಗೆ ಹೇಗೆ ಗೊತ್ತಾಗತ್ತೆ? ಹೇಳೋ ಅವಶ್ಯಕತೆ ಇಲ್ಲಮ್ಮ. ಕಣ್ಣೋಡಿನೇ ಯಾರು ಅಂತ ಹೇಳ್ಬೋದು. ನೈನಿ ಅಂದ್ರೆ ಇವಳೇ ಅಲ್ವೇನಮ್ಮ? ವಾವ್, ವಂಡರ್ಫುಲ್. ವಿಶಾಲು, ನೀನ್ ಹೆಂಡ್ತಿನ ಕೊರವಂಜಿ ಹೇಗ್ ಗುರ್ತಿಡಿದ್ಲು ನೋಡಿದ್ಯಾ? ಇಂಥವ್ರು ನಡೆದಾಡೋ ದೇವ್ರು ಮಾವ. ಕರೆಕ್ಟ್. ಇದಕ್ಕೆಲ್ಲ ಏನ್ ಕಮ್ಮಿ ಇಲ್ಲ. ನಡೆದಿದ್ದೇನು ಅಂತ ಕ್ಲಿಯರ್ ಆಗಿ ಹೇಳಿದ್ರೆ, ಆಗ ಅಮ್ಮನವರೇ ಕೊರವಂಜಿ ವೇಷದಲ್ಲಿ ಬಂದಿದ್ರು ಅಂತ
ಅಭಿಷೇಕ ಮಾಡಿ ಅವ್ರನ್ನ ಕಳ್ಸ್ಕೊಡ್ಬೋದು. ಒಬ್ರು ಕೆಟ್ಟದ್ ಬಯಸೋ ನೀನು ಬದ್ಲಾಗ್ಲಿಲ್ಲ ಅಂದ್ರೆ ಬೂದಿ ಆಗೋಗ್ತ್ಯಾ, ಹುಷಾರು. ಈಗ ತಿಂತೀಯಾ ಪೂರಿ ಸಾಗು? ಮಾಮ್ ಏನ್ ಹೀಗೆ ಹೇಳ್ತಿದ್ದಾಳೆ? ನಮ್ಗೇನ್ ಪ್ರಾಬ್ಲಮ್ ಆಗಲ್ಲ ತಾನೆ? ಜಾಸ್ತಿ ಮಾತಾಡ್ಬೇಡ ವಲ್ಲಭ, ಮೊದಲು ಪೂರ್ತಿ ಕೇಳಿಸ್ಕೊಳ್ಳೋಣ. 500 ಅಲ್ಲಮ್ಮ, 5,000 ಕೊಡ್ತೀನಿ. ನೀನ್ ಹೇಳೋ ಮಾತಿಂದ ಯಾರಿಗೆ ಧೈರ್ಯ ಬರುತ್ತೋ ಇನ್ಯಾರಿಗೆ ಬೆವರು ಸುರಿಸೋ ಹಾಗೆ ಮಾಡುತ್ತೆ ಅನ್ನೋದನ್ನ ನಾನು ನೋಡ್ಬೇಕು. ಮಾವಂಗೆ ಅದೆಷ್ಟ ಆಸೆನೋ. ಹೇಳಮ್ಮ ಕೊರ್ವಂಜಿ, ನನ್ನನ್ ಮಗು ಅಂದೆ, ಮಗು ಇಲ್ದಿರೋ ನಮ್ಮ ಅಕ್ಕನ್ಗೆ ತಾಯಿ ಅಂದೆ. ಉಲ್ಟಾ ಪಲ್ಟಾ ಹೇಳೋ ನೀನು. ಏನ್ ಹೇಳ್ತೀಯೋ ಹೇಳು, ಕೇಳ್ತೀವಿ. ಉಲ್ಟಾ ಪಲ್ಟಾ ಮಾಡಿರೋದು ನಿನ್ ಗಂಡನೇ ಕಣೆ ತಾಯಿ. ಏನೋ ಹೇಳ್ತೀಯ ಅಂದ್ರೆ ನನ್ ಗಂಡನ್ ಮಗನೇ ಹೇಳ್ತಿದ್ಯಲ್ಲ. ತಾಯಿ ನುಡ್ಸೋದನ್ನ ಹೇಳು ಅಂದ್ರಲ್ಲ. ಏನ್ ಹೇಳ್ಬಿಡಿ ಅಮ್ಮ. ಡ್ಯಾಡ್ ದುಡ್ಡು ಕೊಡಿ, ಇಸ್ಕೊಂಡು ಹೋಗ್ತಾರೆ. ನಾನು ಕೊಡ್ತೀನಿ. ಮನೇಲಿ ಸಮಸ್ಯೆ ಆಗೋದಕ್ಕೂ ಮೊದಲೇ ತಗೊಂಡು ಹೊರಟೋಗಕ್ಕೆ ಹೇಳಿ. ಬೇಡ ಯಜಮಾನ್ರೆ. 1 ಪೈಸನೂ ಕೊಡೋದ್ ಬೇಡ್ವಾ ನೈನಿ? ಕೊರ್ವಂಜಿನ ಕಳಿಸ್ಬೇಡಿ ಅಂತಿದ್ದೀನಿ. ಅವ್ರ ಮಾತಿಗೆ ಎಲ್ರಿಗೂ ಸಿಟ್ಟು ಬರ್ತಿದೆ ನೈನಿ. ಇನ್ನೂ ಏನು ಹೇಳೇ ಇಲ್ಲ, ಆತರ ಪಟ್ಟು ಕಳಿಸ್ಬಿಡ್ತಾ ಇದ್ದೀರಲ್ಲ. ನಿಮಗಿಷ್ಟ ಆಗೋ ತರ ಹೇಳಿದ್ರೆ ಅವಳು ಇಷ್ಟಪಟ್ಟಷ್ಟು ಕೊಟ್ಟು ಕಳಿಸ್ತೀಯಕ್ಕ. ಅಮ್ಮನವ್ರ ಉಪವಾಸಕ್ರ ಬಗ್ಗೆ ಹೀಗ್ ಮಾತಾಡೋದು ಖಂಡಿತ ಒಳ್ಳೇದಲ್ಲ. ಅರ್ಥ ಆಯ್ತಲ್ವಾ? ಸೈಲೆಂಟ್ ಆಗಿ ಕೊರ್ವಂಜಿ ಏನ್ ಹೇಳ್ತಾಳೋ ಕೇಳಿಸ್ಕೊಳ್ಳಿ. ನೀನ್ ಹೇಳಮ್ಮ. ಬಂದಿಲ್ ಕೂತ್ಕೊಳ್ಳಮ್ಮ. ಕಣಿ ಹೇಳ್ತೀನಮ್ಮ, ಕಣಿ ಹೇಳ್ತೀನಿ. ಏನಂತ ಹೇಳಿ ತಾಯಿ, ನಿನಗೆ ಅನ್ಯಾಯ ಆಗಿರೋದಂತೂ 100ಕ್ಕೆ 100ರಷ್ಟು ಸತ್ಯ ಕಣೆ ತಾಯಿ. ನಾನ್ ಹೇಳ್ದೆ ತಾನೆ, ಹೇಳಿ ಹೇಳಿ ಗುಟ್ಟನೆಲ್ಲ ರಟ್ಟು ಮಾಡಿ. ನನಗೆ ಯಾರು ಅನ್ಯಾಯ ಮಾಡಿದಾರಮ್ಮ? ದೇವ್ರಂತೂ ಅಲ್ಲ, ಹೊರಗ್ನವ್ರಂತೂ ಮೊದಲೇ ಅಲ್ಲ. ನಿಂಗೆ ನಿಮ್ಮ ಮನೆಯವರೇ ಸ್ವಂತದವರೇ ಅನ್ಯಾಯ ಮಾಡಿದ್ದಾರೆ ತಾಯಿ. ನಾನಾಗ್ಲಿ ನನ್ ಗಂಡ ಆಗ್ಲಿ ಯಾವ ಪಾಪನೂ ಮಾಡಿಲ್ಲ ಅಮ್ಮ. ಅವರು ಇವರು ಅಂತ ಬೆರಳು ತೋರಿಸಿ ಹೇಳಲ್ಲ. ಕೈ ಮುಗಿಯೋನು ತಪ್ಪು ಮಾಡಿರ್ಬೋದಮ್ಮ, ತಾಳಿ ಕಟ್ಟಿರೋನು ಅಡ್ಡದಾರಿಲಿ ನಡೆದಿರ್ಬೋದಮ್ಮ. ನೀವು ಹೇಳ್ತಿರೋದು 100ಕ್ಕೆ 100 ಸತ್ಯ ಕಣಮ್ಮ. ನೈನಿಗೆ ಅವಳಿ ಜವಳಿ ಅನ್ನೋ ವಿಷಯ ಹೇಳಿದೆ, ಹಾಗೆ ಮುಚ್ಚಿಟ್ಟಿದ್ದೀನಿ. ನೈನಿಗೆ ಮಾತ್ರ ಈ ವಿಷಯ ಗೊತ್ತಾಗಬಾರ್ದು. ತಾಯಿ ನೀನು ಸೀತಮ್ಮನೇ ನೀನು ಅಂತ ಹೊಗಳೋ ಆ ಲಕ್ಷ್ಮಣನೇ ಅಡ್ಡಗೀಟ್ ಎಳ್ದಂಗೆ ಹೊಟ್ಟೆಗಿಲ್ದಿರೋ ಹಾಗೆ ಮಾಡಿರ್ಬೋದು ತಾಯಿ. ನಿಜಾನೇ, ಅತ್ತಿಗೆ ತಾಯಿ ಸಮಾನ ಅಂತ ಹೇಳಿ ಮಗುನ ದೂರ ಮಾಡಿ ಅಮ್ಮ ಅಂತ ಮಗು ಕೂಗನ್ನು ಕೇಳಿದಿರೋ ಥರ ಮಾಡಿರೋ ಪಾಪಿಷ್ಟ ನಾನೇ. ಇವ್ರ ಮಾತಲ್ಲೇನೋ ಲಾಜಿಕ್ ಇದೆ ಅನ್ನಿಸ್ತಿದೆ, ಆದ್ರೆ ಅರ್ಥ ಆಗ್ತಿಲ್ಲ. ಅರ್ಥ ಆಗೋರಿಗೆ ಅರ್ಥ ಆದ್ರೆ ಸಾಕು.
ಅತ್ತೆ ಅಮ್ಮನ ಥರ ನೋಡ್ಕೋಬೇಕು, ಆದ್ರೆ ಅಮ್ಮನೇ ಅತ್ತೆ ಆಗ್ಬಿಟ್ಲು ತಾಯಿ. ವಿಷಕಾರ ಜಂತುಗಳಿಂದ ನೀನು ಹುಷಾರಾಗಿರ್ಬೇಕು ತಾಯಿ. ನಿನ್ನನ್ನು ಯಾರು ಬೇಕಾದರೂ ದಾರಿ ತಪ್ಪಿಸ್ಬೋದು, ಆದ್ರೆ ಆ ಶಿವನೇ ನಿನ್ನನ್ನು ಕಾಪಾಡ್ತಾನೆ ತಾಯಿ. ನಂದೀಶ ಮತ್ತೆ ನಾಗರಾಜ ಕಾವಲಾಗಿರ್ತಾರೆ ತಾಯಿ, ನಂಬಿಕೆ ಕಳ್ಕೊಬೇಡ್ವೆ ತಾಯಿ. ದ್ರೋಹ ಮಾಡಿದವ್ರ ಅಹಂಕಾರನ ಇಳಿಸಮ್ಮ, ಆಗ ಒಬ್ಬೊಬ್ರೇ ಉತ್ತರ ಕೊಡ್ತಾರೆ. ನಿನ್ ಸಮಸ್ಯೆನ ನೀನೇ ಬಗೆಹರಿಸ್ಕೋತ್ಯಾ ತಾಯಿ. ಹಸು, ಕರು, ಎಮ್ಮೆ, ಹಾವು, ಅಲ್ಲ ಅವಳಿಗಿಷ್ಟ ಇರೋಂಥ ಪ್ರಾಣಿಗಳ ಬಗ್ಗೆ ಹೇಳಿ. ನಮ್ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾಳೆ. ನೀವ್ಯಾರು ದುಡ್ಡು ಕೊಟ್ಟು ಕಳಿಸಿಲ್ಲ ಅಂದ್ರೆ ನಾನೇ ದುಡ್ಡು ಕೊಟ್ಟು ಕಳಿಸ್ತೀನಿ. ಬಲವಂತದಿಂದ ನೀವು ದುಡ್ಡು ಕೊಟ್ಟು ಕೊರವಂಜಿನ ಕಳಿಸ್ಬಿಟ್ರೆ ಅದಾದ್ಮೇಲೆ ನಡೆಯೋದು ನಡಿಲೇಬೇಕಲ್ವಾ ಭಾವ? ಅದು ಗೊತ್ತಿರೋದೇ ನೈನಿ, ನಡೆಯೋದನ್ನ ಯಾರು ತಡೆಯೋದಕ್ಕಾಗಲ್ಲ. ನನ್ನೂ ಯಾರು ನಿಲ್ಸಕ್ಕಾಗಲ್ಲ, ಈಗ ತಡೆಯಕ್ಕಾಗಲ್ಲ. ನಾನಿದ್ದೀನಲ್ಲ, ಈ ಕೊರ್ವಂಜಿ ಮಾತ್ ಕೇಳಿ ಮನೇಲಿ ಜಗಳ ಆಗತ್ತೆ ಅಂದೆ. ಈಗ್ಲಾದ್ರೂ ನಂಬ್ತೀರಾ? ಈಗ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನ್ಯಾಯ. ಯಾರಿಗೆ? ನನಗೆ. ಹುಚ್ಚುತನಕ್ಕೆ ಪರಾಕಾಷ್ಠೆ. ಇಲ್ಲಿ ಏನ್ ನಡೀತಿದೆ ಅನ್ನೋದು ಅರ್ಥನೇ ಆಗ್ತಿಲ್ಲ. ಕೊರ್ವಂಜಿ, ಅವರು ಇವರು ಬೇಡ, ನಾನೇ ದಕ್ಷಿಣೆ ಕೊಟ್ಟು ಕಳಿಸ್ತೀನಿ, ನಡಿ. ನೈನಮ್ಮ, ಯೋಚನೆ ಮಾಡಕ್ ಶುರು ಮಾಡು ತಾಯಿ, ನಿನ್ನ ಆಸೆ ಎಲ್ಲ ನೆರವೇರುತ್ತೆ. ಅಮ್ಮ, ಅವಳೆಲ್ಲಾನು ಮಾಡ್ತಾಳೆ, ನೀನ್ ನಡಿಯಮ್ಮ. ಸಾಕು, ನೀನ್ ನಡಿಯಮ್ಮ, ನಡಿ. ಎದ್ದೇಳು. ತಗೊಳಮ್ಮ, ತಗೋ. ನಡಿ ನಡಿ ನಡಿಯಮ್ಮ ಬೇಗ. ನೋಡಿದ್ಯಾ ಹಾಸಿನಿ, ಇದಕ್ಕೆಲ್ಲ ನೀನೇ ಕಾರಣ. ಮಾಮ್, ಅದಕ್ಕೆಗೇನು ಅನ್ಬೇಡಿ. ಯಾರು ಯಾವ ತಪ್ಪು ಮಾಡಿದ್ರೋ, ಯಾವ ಪಾಪಕ್ಕೆ ಗುರಿಯಾದರೂ ಕೂಡ ಅಪರಾಧನ ಮುಚ್ಚಾಕಕ್ಕೆ ಪ್ರಯತ್ನ ಪಟ್ಟರೆ ಅದು ಒಂದಲ್ಲ ಒಂದಿನ ಹೊರಗೆ ಬರುತ್ತೆ. ಈಗ ಟೈಮ್ ಬಂದಿದೆ. ಅದಕ್ಕೆ ನೈನಿಗೆ ಸಿಗ್ಬೇಕಾಗಿರೋ ನ್ಯಾಯನ ಅವಳೇ ಪಡ್ಕೋಬೇಕು ಅಂತ ಇದ್ದಾಳೆ. ನೈನಿ ಬಂದ್ರೆ ಯಜಮಾನ್ರೆ, ಇದು ತಗೊಳ್ಳಿ. ಏನಿದು? ಬರೀರಿ, ಹೇಳ್ತೀನಿ. ಬರೀರಿ ಯಜಮಾನ್ರೆ. ಕವಿತೆಗಳು ಬರೆಯೋ ಮೂಡಾಗ್ಲಿ ಪೇಷನ್ಸ್ ಆಗಲಿ ನನಗಿಲ್ಲ. ನಾನೀಗ ನಿಮ್ಮ ಮನಸ್ಸಿಗೆ ಪರೀಕ್ಷೆ ಕೊಡ್ತಿಲ್ಲ ಯಜಮಾನ್ರೆ, ನಿಮ್ಮ ಬುದ್ಧಿನ ಪ್ರಶ್ನೆ ಮಾಡ್ತಾ ಇದ್ದೀನಿ. ನೀವು ಅಮೇರಿಕಾದಲ್ಲಿ ತುಂಬ ಏನೇನೋ ಓದ್ಕೊಂಡು ಬಂದಿದ್ದೀರಾ ಅಲ್ವಾ? ಹುಷಾರಾಗಿ ಎಚ್ಚರಿಕೆಯಿಂದ ಬರಿತೀರಾ ಅಂತ ನಿಮಗೆ ಹೇಳ್ದೆ. ಇವಾಗ ಏನು ಬರಿಬೇಕು ನಾನೇ? ಈ ಮನೆಯವ್ರ ಎಲ್ಲರ ವಿರುದ್ಧ ಪೊಲೀಸ್ ಕಂಪ್ಲೇಂಟ್. ಯಾಕೆ ಹಾಗೆ ನೋಡ್ತಿದ್ದೀರಾ ಯಜಮಾನ್ರೆ? ನಾನು ಹೇಳ್ತಾ ಇರೋದು ನಿಜಾನೇ. ಪೊಲೀಸ್ ಕಂಪ್ಲೇಂಟಾ? ಯಾಕೆ ನೇನಿ? ಅದು ಕೂಡ ಮನೆಯವ್ರು ಎಲ್ಲರ ಮೇಲ? ಎಲ್ಲರೂ ಅಂದರೆ ಚಿಕ್ಕ ಮಕ್ಕಳನ್ನು ಸೇರಿಸಿ ಅಂತಲ್ಲ ರೀ. ಈ ಮನೆ ಸೊಸೇಂದ್ರಾಗಿರೋ ನಾನು, ಸುಮನ, ಹಾಸಿನಿ ಅಕ್ಕಗೆ ಒಂದೇ ಆಸ್ಪತ್ರೆಯಲ್ಲಿ ಒಂದೇ ದಿನ ಹೆರಿಗೆ ಆಯಿತು. ಆಗ ಆಸ್ಪತ್ರೆಗೆ ಬಂದಿರೋ ಈ ಮನೇಲಿರೋರ ಮೇಲೆ ಮಾತ್ರನೇ ವಿಚಾರಣೆ ಮಾಡಿ ಅಂತ ಕಂಪ್ಲೇಂಟ್ ಬರೀರಿ ಅಂತಿದ್ದೀನಿ.
ನಾನೇ ಬರೆಯೋಣ ಅನ್ಕೊಂಡೆ. ಹಾಗೆ ಮಾಡಿದ್ರೆ ತಾಯಿಯಾಗಿ ಮಗುನ ಕಳ್ಕೊಂಡಿರೋ ನಾನು ಆತ್ರದಲ್ಲಿ ಸಿಟ್ಟಲ್ಲಿ ಏನೇನೋ ಬರೆದು ಬಿಡಬಹುದು ಅಂತ ನಿಮಗೆ ಬರೆಯಕ್ಕೆ ಹೇಳ್ತಾ ಇದ್ದೀನಿ.